ದಶಕಗಳಿಂದ ಸೂರು ಇಲ್ಲದೆ ಅಜ್ಜಿಯೊಬ್ಬರು ಪರದಾಡುತ್ತಿರುವ ಘಟನೆ ಎಲ್ಲರ ಮನ ಕಲಕುವಂತಿದೆ. ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ತುಗ್ಗಲದಿನ್ನಿ ಗ್ರಾಮದ ರಂಗಮ್ಮ ಛಾವಣಿ ಇಲ್ಲದ 4 ಗೋಡೆ ಮಧ್ಯೆ ಚಳಿ, ಗಾಳಿ, ಮಳೆ, ಬಿಸಿಲು ಎನ್ನದೆ ಜೀವನ ನಡೆಸುತ್ತಿದ್ದಾರೆ. ಇನ್ನು ಅಜ್ಜಿ ರಂಗಮ್ಮನ ಮಗ ಹೊಟ್ಟೆಪಾಡಿಗಾಗಿ ದುಡಿಯಲು ಹೋಗಿದ್ದಾನೆ. ಮಗ ತನ್ನ ಬಳಿ ಬಾ ಅಂತ ಕೆರೆದ್ರೂ ಹುಟ್ಟೂರು ಬಿಡಿಲ್ಲ ಅಂತಾರೆ ಮುಪ್ಪಿನಲ್ಲಿರುವ ಅಜ್ಜಿ ರಂಗಮ್ಮ. ಚುನಾವಣೆಗಳು ಬಂದಾಗ ಮಾತ್ರ ನೆನಪಾಗೂ ಅಜ್ಜಿಯ ದುಸ್ತರ ಬದುಕು ಮಾತ್ರ ಜನಪ್ರತಿನಿಧಿಗಳಿಗೆ ಕಾಣುತ್ತಿಲ್ಲ. ಗ್ರಾಮ ಪಂಚಾಯತಿಯಿಂದ ಹಿಡಿದು ಶಾಸಕರವರೆಗೆ ಮನೆಗಾಗಿ ಅಜ್ಜಿ ಗೊಗರಿದ್ರೂ ಪ್ರಯೋಜನವಾಗಿಲ್ಲ. ಕಳೆದ 10 ವರ್ಷಗಳಲ್ಲಿ ಒಂದೇ ಒಂದು ಸರ್ಕಾರಿ ಮನೆ ನೀಡಲು ಮುಂದಾಗದ ಅಧಿಕಾರಿ ಜನಪ್ರತಿನಿಧಿಗಳು ಈಗಲಾದರೂ ಎಚ್ಚೆತ್ತು ಮನೆ ನಿರ್ಮಾಣಕ್ಕೆ ಮುಂದಾಗುತ್ತಾರಾ? ಕಾದು ನೋಡಬೇಕಿದೆ. ಗದಗ ನಂಬರ್ 1 ನ್ಯೂಸ್ ವರದಿ ಶಂಕರ ಪವಾರ. ಜದ್ದ ಮನೆ ಆಗಿಲ್ರಿ ನಮ್ಗೆ ಭಾಳ ದಿನ ಆಯ್ತಂತ ಬರೀ ಗೋಡೆಗೇನಿ ಮೇಲೆ ಆಪಲ್ ಅಂತ ಮೇಲೆ ಏನಿಲ್ಲ ತಗಡ್ ಪಗಡ ತಗಡೆಲ್ಲ ಏನಿಲ್ರಿ ಏನ್ ಮಾಡ್ಬೇಕು ಯಾರಿಲ್ರಿ ಒಬ್ಬಕ್ಕೇನಿ ಸಕ್ತ ಅವಾಗೆಲ್ಲ ಇತ್ತಲ್ಲ ಇತ್ತು ಎಲ್ಲ ಬಿದ್ದದ್ ಮತ್ತೈತಿ ಈಗ ಇದ್ರಾಗ ವಾಸ ಮಾಡ್ತೀರಣ? ಇಲ್ಲಮ್ಮ ಇದ್ರಾಗ ಇರ್ತಾರ ಮತ್ತೆ ಮ್ಯಾಗ ಏನಿಲ್ಲಲ್ಲ ಇದಕ್ಕೆ ಇದ್ರಾಗಿತ್ತು ಏನ ನೆಟ್ ಸತ್ತೋದ ಅಲ್ಲ ಇದು ಮ್ಯಾಗ ಏನಿಲ್ಲ ನೀವು ಹೆಂಗಿರ್ತಾರಂತ ಮತ್ತೆ ಅದಕ್ಕೆ ಯಾವ್ದನ ಅಪ್ಪ ಹಾಕಿದ ರಂಗಮ್ಮ ಹೆಸರೇನಜ್ಜೆ? ರಂಗಮ್ಮ ರಂಗಮ್ಮ.